ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನನ್ನ ಮಗನ ಇದಕ್ಕೆ ಕಾಲೇಜಿಗೆ ಬಿಟ್ಬಿಟ್ಟು ಬರಬೇಕು. ಫಸ್ಟ್ ಡೇ JNVಗೆ ಸೆಲೆಕ್ಟ್ ಆಗಿದ್ದ ಅಂತ ನಾನು ನಿನ್ನೆನೇ ಹೇಳಿದ್ದೆ. ಸೊ ನಿನ್ನೆ ಪಾಪ ಬಿರಿಯಾನಿ ತಿನ್ಕೊಂಡು ಖುಷಿಯಾಗಿ ಒಂದು ದಿವಸ ಇಡೀ ಫುಲ್ ಇತ್ತು. ಮಾರನೇ ಬೆಳಗ್ಗೆ ಪ್ಯಾಕಿಂಗ್ ಎಲ್ಲ ಶುರು ಮಾಡಿದ್ವಿ. ಆ್ಯಕ್ಚುಲಿ ನಿನ್ನೆನೇ ಪ್ಯಾಕಿಂಗ್ ಮಾಡಿದ್ವಿ, ನೈಟ್ ಫುಲ್ ಎಲ್ಲ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸೊ ಮಾರನೇ ಬೆಳಗ್ಗೆ ಅದನ್ನೆಲ್ಲ ಜೋಡಿಸ್ಕೊಂಡು ಮತ್ತೆ ಆದರೂ ಒಂದೆರಡು ಸಣ್ಣ ಪುಟ್ಟದನ್ನ ಮರ್ತೇ ಬಿಟ್ಟಿದ್ದೀವಿ. ಆದರೂ ಎಷ್ಟು ಬೇಕೋ ಅಷ್ಟನ್ನೆಲ್ಲ ಜೋಡಿಸ್ಕೊಂಡು ರೆಡಿ ಆಗ್ತಾ ಇದ್ವಿ. ಆ್ಯಕ್ಚುಲಿ ನಮ್ಮ ಹತ್ರ ಸೂಟ್ ಕೇಸ್ ಇತ್ತು, ಟ್ರಾಲಿ ಸೂಟ್ ಕೇಸಸ್ ಎಲ್ಲ ಇತ್ತು. ಬಟ್ ಇವನು ಹಾಸ್ಟೆಲ್ಗೆ ಹೋಗೋದಲ್ವಾ ಅಂತ ಹೇಳಿಬಿಟ್ಟು ಅವರು ಟ್ರಾಲಿ ಸೂಟ್ ಕೇಸು ಮತ್ತು ಸೂಟ್ ಕೇಸ್ಗಳೆಲ್ಲ ಆಯಿತು ಅಂತಂದರೆ ಮಕ್ಳುಗಳು ಕೂತು ಆಮೇಲೆ ಏನಾದ್ರೂ ಹೆಂಗೆ ಬೇಕು ಹಂಗೆ ಎತ್ತಾಕಿ ಮಾಡಿ ಒಡೆದ್ಗಿಡ್ದು ಹಾಕ್ತಾರೆ, ಅಥವಾ ಏನಾದರೂ ಸಣ್ಣ ಪುಟ್ಟ ಚಾಕು ಗೀಕು ಕತ್ರಿ ಏನಾದರೂ ಇಟ್ಕೊಂಡಿದ್ರೆ ಏನಾದರೂ ಚುಚ್ಚಿ ಗಿಚ್ಚಿ ಹಾಳು ಮಾಡಿ ಹಾಕ್ತಾರೆ ಅಂತ ಹೇಳಿಬಿಟ್ಟು ಅವರಿಗೆ ಟ್ರಂಕ್ ತಕ್ಕೊಡಿ ಅಂತ ಹೇಳಿದರು. ಸರಿ ಅಂತ ನಾವು ಟ್ರಂಕ್ ರೆಡಿ ಮಾಡಿದ್ವಿ. ನನಗಿದೊಂದು ಮೆಮೊರಿ ಟ್ರಂಕಿಂದು. ಆ್ಯಕ್ಚುಲಿ ನಾನು ಉಜಿರೆನಲ್ಲಿ ಕಾಲೇಜಿಗೆ ಹೋಗಬೇಕಾದ್ರೆ ನಮ್ಮ ಅಪ್ಪ ಅಮ್ಮಂದು ಮದುವೆ ಇದರಲ್ಲಿ ಅವರಿಗೆ ಒಂದು ಟ್ರಂಕ್ ತೆಕ್ಕೊಟ್ಟಿದ್ರಂತೆ ಅವ್ರ ಮನೇಲಿ, ನಮ್ಮ ಅಮ್ಮ ಅವ್ರ ಮನೇಲಿ. ಅಂದರೆ ಅವ್ರ ಮದುವೆ ಆಗಿ ಹೋಗ್ಬೇಕಾದ್ರೆ ಅವಾಗೆಲ್ಲ ಸೂಟ್ ಕೇಸಸ್ ಇರಲಿಲ್ಲ. ಸೊ ಅವ್ರಿಗೊಂದು ಟ್ರಂಕ್ ತೆಕ್ಕೊಟ್ಟಿದ್ರು. ಆ ಟ್ರಂಕ್ನ ನಾನು ಉಜಿರೆಗೆ ಹೋದಾಗ ನಾನು ತಗೊಂಡೋಗಿದ್ದೆ. ನನ್ನ ತಮ್ಮ ಆದಿಚುಂಚನಗಿರಿನಲ್ಲಿ ಓದಿದ್ದು. ಅವನಿಗೇನು ಟ್ರಂಕ್ ಅವನು ತಗೊಂಡು ಹೋಗಿದ್ದ ಅನ್ಸತ್ತೆ. ಅವನು ತಗೊಂಡೋಗಿ ಅವನು 8th ಸ್ಟ್ಯಾಂಡರ್ಡಿಗೆ ವಾಪಸ್ ಬಂದ. ನಾನು ಫಸ್ಟ್ PUCಗೆ ಉಜಿರೆಗೆ ಹೋದೆ. ಸೊ ಆ ಟೈಮ್ನಲ್ಲಿ ನಾನು ಟ್ರಂಕ್ ತಗೊಂಡೋಗಿದ್ದೆ. ಬಟ್ ನಾನು ಇದನ್ನೆಲ್ಲ ಸಾಮಾನುಗಳೇನೂ ತಗೊಂಡೋಗಿರಲಿಲ್ಲ, ಜಸ್ಟ್ ನನ್ನ ಕ್ಲಾತ್ಸ್ ಅಷ್ಟೇನೆ ಟ್ರಂಕಲ್ಲಿ. ಆಮೇಲೆ ತಿನ್ನೋದೇನಾದರೂ ಇತ್ತು ಅಂದರೆ ಟ್ರಂಕಲ್ಲಿ ಇಟ್ಕೊಳ್ಳೋದು. ಬಾಕಿ ಉಳಿದಿದ್ದಕ್ಕೆಲ್ಲನೂ ಮಾಮೂಲಿ ಚಿಕ್ಕ ಪುಟ್ಟ ಬ್ಯಾಗ್ಗಳಿರ್ತಾವಲ್ಲ, ಬಟ್ಟೆ ಬ್ಯಾಗ್ ಕೊಟ್ಟಿರ್ತಾರೆ ನೋಡಿ ನಾವು ಅಂಗಡಿಗಳಿಗೆ ಹೋದಾಗ, ಆ ಬ್ಯಾಗ್ಗಳು. ಸೊ ನಮ್ಮ ಪಾಪುಗೆ ಇಷ್ಟೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೆ ನಾನು. ಟ್ರಂಕ್ ಒಳಗಡೆ ಇದು ಕ್ಲಿನಿಕ್ ಪ್ಲಸ್ ಶಾಂಪುಗಳು ಒಂದೊಂದು ಶೀಟ್ ಕಟ್ಲೆನೇ ಕೊಟ್ಟಿದ್ದೆ. ಯಾಕೆ ಅಂತಂದರೆ ಅವನಿಗೆ ಬೇಕಾಗತ್ತೆ. ನಮ್ಮ ಮನೇಲೆಲ್ಲ ಹೆಂಗೆ ಬೇಕು ಹಾಗೆ ಬೇಕಾಬಿಟ್ಟು ಯೂಸ್ ಮಾಡಿ ಅವನಿಗೆ ಅಭ್ಯಾಸ. ಇಲ್ಲಿ ಕಳಿಸ್ತಾ ಇರೋ ಉದ್ದೇಶನೇ ಅವನಿಗೆ ವ್ಯಾಲ್ಯೂಸ್ ಗೊತ್ತಾಗಲಿ, ವಸ್ತುಗಳ ವ್ಯಾಲ್ಯೂ ಆಗಲಿ, ವ್ಯಕ್ತಿಗಳ ವ್ಯಾಲ್ಯೂ ಆಗಲಿ ಗೊತ್ತಾಗಲಿ ಅಂತ. ಒಂದು ದಿನವೂ ಫ್ಯಾನ್ ಇಲ್ದಂಗೆ ಮಲ್ಗೇ ಇಲ್ಲ ಅವನು. ಫ್ಯಾನ್ ಬೇಕೇ ಬೇಕು ಅವನಿಗೆ. ಇಲ್ಲಾಂದರೆ ಕೂಲರು, ಇಲ್ಲಾಂದರೆ ಫ್ಯಾನ್ ಹಾಕ್ಕೊಂಡೇ ಮಲಗ್ತಾ ಇದ್ದಿದ್ದು. ಅವನಿಗೆ ಸೆಕೆ ಎಲ್ಲನೂ ತಡೆಯೋದಕ್ಕೆ ಆಗೋದೇ ಇಲ್ಲ. ಆ ಥರ ಇದ್ದವನು. ಅವನಲ್ಲಿ ಫ್ಯಾನು ಇಲ್ಲ, ಏನೂ ಇಲ್ಲ. ಇಡೀ ರಾತ್ರಿ ನನಗಂತೂ ನಿದ್ದೆನೇ ಬಂದಿಲ್ಲ. ಅವನನ್ನು ಕಳಿಸ್ಬಿಟ್ಟಿದ್ದೀನಿ, ನಿದ್ದೆನೇ ಬಂದಿಲ್ಲ. ರಾತ್ರಿ ಇಡೀ ಎದ್ದು ಯೋಚನೆ ಮಾಡೋದು, ನನ್ನ ಮಗ ಫ್ಯಾನ್ ಇಲ್ದಲೆ ಹೆಂಗೆ ಒಂದು ದಿನವೂ ಕೂಲರ್ ಇಲ್ದಲೇ ಫ್ಯಾನ್ ಇಲ್ದಲೇ ಮಲ್ಗೇ ಇಲ್ಲ. ಅದು ಹೆಂಗೆ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇನ್ನು ಫೋನ್ಗೆ ಅವ್ನು ಕಾಲ್ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಸುಮ್ಮನೆ ಕೂತಿದ್ದೀನಿ ಮೊಬೈಲ್ ನೋಡ್ಕೊಂಡು. ಅದೊಂಥರ ಹೆಂಗಾಗ್ತಿದೆ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಅರ್ಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಸೊ ಏನೇನು ವಸ್ತುಗಳು ಬೇಕು ಅದನ್ನೆಲ್ಲ ನಾನು ಟ್ರಂಕಲ್ಲಿ ರೆಡಿ ಮಾಡಿ ಕೊಟ್ಟಿದ್ದೆ. ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು, ಟವೆಲ್ಲು, ಏನೇನು ಬೇಕು ಪ್ರತಿಯೊಂದು. ಸರ್ಫ್ ಎಕ್ಸೆಲ್, ಸೋಪ್ಗಳು ಅವ್ರಿಗೆಲ್ಲ ಅಂದರೆ ಅಲ್ಲೇ ಕೊಡ್ತಾರಂತೆ, ನವೋದಯ ಅಲ್ವಾ. ಸೊ ಅಲ್ಲೇ ಕೊಡ್ತಾರೆ. ಬಟ್ ಸ್ಟಿಲ್ ಅಲ್ಲಿಗೆ ಹೋಗಿ ಇನ್ನೊಂದು ಸ್ವಲ್ಪ ದಿನ ಬೇಕು ಅವ್ರಿಗೆ ಕೊಡೋದಕ್ಕೆ ಟೈಮಿಂಗ್ಸು. ಸೊ ಹಾಗಾಗಿ ಪ್ರತಿಯೊಂದನ್ನು ನಾವೇ ಎಲ್ಲನೂ ರೆಡಿ ಮಾಡಿಬಿಟ್ಟು ಕಳಿಸ್ಬೇಕಾಗಿತ್ತು. ಆಮೇಲೆ ಅವನಿಗೆ ಯಾವಾಗಲೂ ಸೆಕೆ ಅಂತನಲ್ಲ ಅಂತ ಹೇಳ್ಬಿಟ್ಟು ಕ್ಯಾಂಡಿಡ್ ಪೌಡ್ರು ತಗೊಂಡಿದ್ದ ಸೆಕೆಗೆ. ಅಂದರೆ ಅವನಿಗೆ ಸೆಕೆ ಅಂದ್ರೇ ಆಗಲ್ಲ ಅವನಿಗೆ. ಯಾವಾಗ ನೋಡು ವಿತೌಟ್ ಫ್ಯಾನ್ ಇರಲಿಲ್ಲ, ವಿತೌಟ್ ಫ್ಯಾನ್ ಇರ್ತಾನೆ ಇರಲಿಲ್ಲ ಅವನು. ಆ ಥರದ್ದವನು ಅವನು. ಅಲ್ಲಿ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾನೋ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ. ಆದರೂ ಬೀಸಣಿಗೆ ಪಾಸಣಿಗೆಲ್ಲ ಎತ್ಕೊಂಡು ಹೋಗಿದ್ದಾನೆ. ನೋಡಬೇಕು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ. ಬಟ್ ಹೋಗುವಾಗ ನಾವು ಇಷ್ಟನ್ನು ರೆಡಿ ಮಾಡಿ ಕೊಟ್ಟಿದ್ದೀನಿ. ಅದಕ್ಕೊಂದು ಲಾಕ್, ಒಂದು ಚಿಕ್ಕ ಪುಟ್ಟದ ಲಾಕು. ಆಮೇಲೆ ಆ ಲಾಕ್ಗಳನ್ನೆಲ್ಲ ಹೆಂಗೆ ಇಟ್ಕೊಳ್ಳುತ್ತೋ, ಒಂದು ದಿವಸನೂ ಒಂದು ವಸ್ತುನಾಗಲಿ ಒಂದು ಬಟ್ಟೆನಾಗಲಿ ಒಂದು ಕಡೆಗೆ ಇಟ್ಟು ಅದಕ್ಕೆ ಅಭ್ಯಾಸನೇ ಇಲ್ಲ. ಒಂದು ದಿವಸನೂ ಮಡಿಸಿಟ್ಕೊಳ್ತಿರ್ಲಿಲ್ಲ, ಏನೂ ಇಲ್ಲ. ಹೆಂಗೆ ಬೇಕು ಹಂಗೆ ಎಲ್ಲಿ ಬೇಕಲ್ಲಿ ಬಿಸಾಕೋದು. ಒಂದು ಶೂಗಳನ್ನೂ ಸರಿಯಾಗಿ ಇಟ್ಕೊಳ್ತಿರ್ಲಿಲ್ಲ. ಈವನ್ ID ಕಾರ್ಡ್ ಸಮೇತ ಎಲ್ಲಂದ್ರಲ್ಲಿ ಬಿಸಾಕಿರೋದು. ಮತ್ತೆ ಬಂದು ನಾನು ಪ್ರತಿಯೊಂದನ್ನು ಜೋಡಿಸಿ ಕೊಟ್ಟು ಹೋಗಬೇಕಾಗಿತ್ತು. ಅಂಥದ್ರಲ್ಲಿ ಇವಾಗ ಇದ್ರದ್ದು ಲಾಕ್ಗಳನ್ನೆಲ್ಲ ಹೆಂಗೆ ಜೋಪಾನವಾಗಿ ಮಾಡಿಟ್ಕೊಳ್ಳುತ್ತೆ, ಹೆಂಗೆ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ಳುತ್ತೆ. ಒಂದು ಚೂರು ಅದಕ್ಕೆ ಯಾವುದೇ ರೀತಿ ಜವಾಬ್ದಾರಿನೂ ಇಲ್ಲ. ಅದು ಹೆಂಗೆ ಇಟ್ಕೊಳ್ತಾನೋ ಗೊತ್ತಿಲ್ಲ.
ಅನಿಸ್ತದ? ಓದಬೇಕು, ಖುಷಿ ಆಗುತ್ತೆ. ಅಲ್ಲ ನಾಷ್ಟಿಗೆ ಒಮ್ಮೆ ಅನ್ಸುತ್ತೆ, ಬೇಜಾರಾಗುತ್ತಾ? ಬೇಜಾರಾಗುತ್ತೆ ಮತ್ತೆ. ನಿತಿನ್ಗೆ ಆಗಲ್ಲ. ಅಮ್ಮ ನೀವ್ ಹೇಳಿ, ಇವಾಗ ಇವಾಗ ಹೆಂಗ ಅನಿಸ್ತೈತೆ? ಅಷ್ಟೇ ನನಗೂ ಬೇಜಾರ ಸ್ವಲ್ಪ. ಇವಾಗಲೇ ತುಂಬಾ ಬೇಜಾರಾಗ್ತದೆ. ನಾಷ್ಟದಲ್ಲೇ ಇರ್ತಾನಲ್ಲ, ಒಂಥರ ಫುಲ್ಲು. ಆದ್ರೆ ಓದ್ಬೇಕಲ್ವಾ? ಓದ್ತೀವಿ ಓದಕ್ಕೆ ಏನಂತ. ನೀನ್ ಅವತ್ತು ಏನ್ ಹೇಳ್ದೆ ಹೇಳು? ಹಂಗೆ ಓದ್ಬೇಕು. ಏನ್ ಹೇಳ್ದ? ಎಲ್ಲ ಹೇಳಿದ್ದಂತೆ ನಾನು ಚೆನ್ನಾಗಿ ಓದ್ತೀನಿ, ನಾನು ಹೆಂಗೆ ಓದ್ತೀನಿ ಗೊತ್ತಾ, ನೋಡಿ ನೀವೇ ಹೇಳ್ತೀರಾ ಹಾಗೆ ಹಿಂಗೆ ಅಂತ ಏನೇನೋ ಫುಲ್ಲು ಬಿಲ್ಡಪ್ ಕೊಟ್ಟು ಹೊರಟವನೇ. ಹೋಗುವಾಗ ಅರ್ಜೆಂಟ್ ಮಾಡ್ತಿದ್ದ, ನಡೀರಿ ನಡೀರಿ ನಡೀರಿ, ಅರ್ಜೆಂಟ್ 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 ಅರ್ಜೆಂಟು, ಅಯ್ಯೋ ಲೇಟ್ ಆಗಿಬಿಡುತ್ತೆ, ಇವತ್ತೇ ಕರೆದಿದೆ, ರಿಪೋರ್ಟ್ ಮಾಡ್ಕೋಬೇಕು, ನಡೀರಿ 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 ಅಂತ ಅಷ್ಟು ಅರ್ಜೆಂಟ್ ಅವನಿಗೆ. ಅಲ್ಲಿಗೆ ಹೋದ್ಮೇಲೆ ನೋಡಬೇಕು ಅವ್ನ ಕತೆನ ಹೆಂಗೆ ಮಾಡ್ತಿದ್ದ ಅಂತ. ಹೋಗುವಾಗಿರೋ ಜೋಶು ಅಲ್ಲಿಂದ ನಮ್ಮನ್ನು ವಾಪಸ್ ಕಳಿಸುವಾಗಿರಲಿಲ್ಲ ಅವನಿಗೆ. ಬಟ್ ಅಂದರೆ ಇವಾಗ ನಾನಿಲ್ಲಿ ಯಾವಾಗ್ಲೂ ಬೈತಾ ಇರುವೆ, ಜೋರು ಮಾಡ್ತಾ ಇರುವೆ, ಅದನ್ನು ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಅಲ್ಲಿಡ್ಬೇಡ ಇಲ್ಲಿಡ್ಬೇಡ ಅದನ್ನೆಲ್ಲ ಹೇಳ್ತಾ ಇರುವೆ. ಅವಾಗೆಲ್ಲ ಸಿಟ್ಟು. ಈಗ ಅಲ್ಲಿಗೋದ್ಮೇಲೆ ಗೊತ್ತಾಗತ್ತೆ ಹೆಂಗೆ ಅಲ್ಲಿ ಹೆಂಗಿರುತ್ತೆ ಅನ್ನೋದು. ಧರ್ಮಸ್ಥಳನೇ ಹೊಡೆದೈತೆ ಗಾಡಿ ಅಂದರೆ ನಿತಿನ್ ಬಿಡಕ್ಕೆ. ನೀನು ಬಿಡಕ್ಕೆ ಬಂದಿದ್ದು ಯಾರು ಮತ್ತೆ? ನಾನೊಂಥರ ಓವರ್ ಆಲ್ ಮಾಸ್ಟರ್ ಇದ್ದಂಗೆ ನಮ್ಮ ಮನೆಗೆ. ಅವನನ್ನು ನಮ್ಮ ನಿತಿನ್ ಉಜಿರೆಗೆ ಹೋದಾಗ್ಲೂ ಅವನು ಬಿಡೋದಕ್ಕೂ ನಾನು ಹೋಗಿದ್ದೆ. ಅಂದರೆ ಇವನು ಹೇಳ್ತಿದ್ದೆ, ಇದು ನಾವು ರಂಗನಾಥ ಸ್ವಾಮಿ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಹಾಗೆ ದೇವ್ರಿಗೆ ಕೈ ಮುಕ್ಕೊಂಡು ಭಗವಂತನ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಒಂದು 1/4 ಗಂಟೆ ಬಾಯಿಲಿಗೆ ಹೋಗೋಣ ಅಂತ ಕರ್ಕೊಂಡು ಹೋದೆ ನಾನು ಅಲ್ಲಿಗೆ ಬೆಟ್ಟಕ್ಕೆ. ಅಲ್ಲೇ ಇರೋದಲ್ವಾ ಇದೂ. ಸೊ ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋದೆ. ಅಲ್ಲಿಂದ ಅದು ಫುಲ್ಲು ಒಂಥರ ಈ ಹೇರ್ ಪಿನ್ ರೋಡು ಹಿಂಗೆ 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 ಎಸ್ ಕ್ರಾಸಲ್ಲಿತ್ತು. ಅದಕ್ಕೆ ನಿಧಾನಕ್ಕೆ ಹೋಗಿ ಅಂತಿದ್ದ, ಗಾಡಿ ಚೆನ್ನಾಗಿ ಓಡಿಸ್ತಾರೆ ಅಮ್ಮ, ಧರ್ಮಸ್ಥಳಕ್ಕೆ ಗಾಡಿ ತಗೊಂಡೋಗಿ ಓಡಿಸ್ ಬಂದಿದ್ದಾರೆ ಅಂತಂದರೆ ಇಲ್ಲ ಆಗಲ್ವಾ ಅಂತ ಹೇಳ್ಬಿಟ್ಟು ಇವನು ಹೇಳ್ತಾ ಇದ್ದ. ಹಾಗೆ ಸುಮ್ಮನೆ ಕಾನ್ವರ್ಸೇಷನ್ನು. ಅಲ್ಲಿಂದ ಹಂಗೆ ಸೀದಾ ದೇವಸ್ಥಾನಕ್ಕೆ ಹೋಗಿ ರೋಡ್ ಫುಲ್ ಅದು ಒಂಥರ ಎಸ್ ಕ್ರಾಸ್ ರೋಡೇ ಇರೋದು. ಹಿಂಗೆ ಬರೀ ಸೆಕೆಂಡ್ ಗೇರಲ್ಲೇ ಹೋಗಬೇಕು. ಒಂದು ಸ್ವಲ್ಪ ಫಾಸ್ಟ್ ಆಯಿತು ಅಂತಂದ್ರೂ ಆ ಕಡೆಯಿಂದ ಬರೋ ಗಾಡಿಗಳಿಗೆ ನಾವು ಈ ಕಡೆಯಿಂದ ಹೋಗ್ತಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಸೊ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಕ್ಲೋಸ್ ಆಗಿತ್ತು. ನಾವು ಬರುವಾಗ 2 ಗಂಟೆ ಆಗಿತ್ತು. ಅಲ್ಲಿಂದ ಸಾಮಾನುಗಳನ್ನೆಲ್ಲ ಎಲ್ಲನೂ ಹೊಂದಿಸ್ಕೊಂಡು ಮತ್ತೆ ಇನ್ನೊಂದು ಸರಿ ಚೆಕ್ ಲಿಸ್ಟ್ ಕೊಟ್ಟಿದ್ರು. ಆ ಚೆಕ್ ಲಿಸ್ಟಲ್ಲಿ ಬೇಕಾಗಿರೋ ಎಲ್ಲ ಸಾಮಾನುಗಳನ್ನೂ ತಗೊಂಡು ಮತ್ತೆ ಬರೋಷ್ಟೊತ್ತಿಗೆ 2 ಗಂಟೆ ಆಯಿತು. ನಾವು 3 ಗಂಟೆ ಒಳಗಡೆ ರಿಪೋರ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಅಷ್ಟೊತ್ತಿಗೆ ಬಂದ್ವಲ್ಲ. ಸೊ ದೇವಸ್ಥಾನಕ್ಕೆ ಹೋದ್ವಿ. ಅಷ್ಟೊತ್ತಿಗೆ ಬಾಗಿಲೇ ಹಾಕ್ಬಿಟ್ಟಿದ್ದಾರೆ ಅಲ್ಲಿ. ಈ ಕಡೆ ಬಾಗಿಲು ತೆಗ್ದೈತೆ ನೋಡೋಣ ಬನ್ನಿ. ಎಲ್ಲ ಅದಲ್ಲ, ಅಲ್ಲಿ ಮೇಲೆ ಎಲ್ಲಿ ಅಲ್ಲಿ ಅದಲ್ಲ, ಅಷ್ಟು ದೂರದ. ಇಲ್ಲೂ ಕ್ಲೋಸ್ ಮಾಡಿದ್ದಾರೆ. ಆ ಕಡೆ ಮುಂದ್ಗಡೆ ನಮಸ್ಕಾರ ಮಾಡ್ಕೋಬೇಕು ನಡೀರಿ. ಮನೋಜಂ ಮಾರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಆಂಜನೇಯ ಕಾಣಿಸ್ತೈತಾ? ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಪ್ಪ, ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ. ಬನ್ನಿ, ಅಲ್ಲಿ ಫ್ರಂಟಲ್ಲಿ ಕಾಣುತ್ತೆ. ಟೈಮ್ ಐತೆ ಬನ್ನಿ. ಕಾಣಿಸುತ್ತೆ, ಅಲ್ಲಿ ಕಾಣಲ್ಲ. ಅದಾ? ಹಾಂ. ಏಡ್ಕೊಂಡಲ್ಲ ವೆಂಕಟರಮಣ ಗೋವಿಂದ ಗೋವಿಂದ. ಇರವಾ ಇಲ್ಲಿ ನೋಡವಾ. ಎಲ್ಲೋ ದಾರಿಯನ್ನು ಇಲ್ಲೊಂದು ಫೋಟೋ ತೆಗಿತೀನಿ ಬಾ. ಆರ್ಯನ್ ಟೈಮ್ ಆಗುತ್ತೆ. ಒಂದೇ ಪ್ರದರ್ಶನಕ್ಕೆ ಅಡ್ಬೀಳು.
ಮುಚ್ಕೊಂಬಂಗೆ ಸರಿಯಾಗಿ. ಈಗ ಸರಿ ಆಯ್ತು. ನಾನು ಇಲ್ದಲ್ಲೇ ಅದು ಹೆಂಗೆ ನೀವು ಹೋಗ್ತೀರ ಮುಂದಕ್ಕೆ ಹೋರ. ಆರ್ಯಾನ್ ಅಲ್ಲಿ ಪರ್ಸಲ್ 10 ರೂಪಾಯಿ ದುಡ್ಡೈತೆ ಎತ್ಕೊಂಬ ನಂದು. ಆರ್ಯಾನ್ ಆಯ್ ಏನು ಅವರಾಣಿ ಹೋಗೈತೆ ಅದ್ರೊಳಗೆ. ಅದು ರೆಡಿ ಲಾಕ್ ಓಪನ್ ಮಾಡಿ. ಕಾಲೇಜ್ ಬಂತು. ನಮ್ಮ ಆರ್ಯನ ಹಾಸ್ಟೆಲ್ ಇದ್ದೇನೆ. ಫಸ್ಟ್ ಅಮ್ಮ ಯಾಕೆ ಮಾಡ್ತೀರಾ ಇಲ್ಲ ಸುಮ್ಮನೆ ರಮಣೀನೇ ಹೇಳದ ಒಳ್ಳೆ ಅವಳಿಗೆ ಪ್ರೀತಿ ಜಾಸ್ತಿ ಮೊದಲೇ. ಹಿಂದೆ ಹೋಗ್ಬೋದ ಎಲ್ಲಿ ಟೈಮ್ ಆಗೋಗಿರುತ್ತೆ ಎಲ್ಲ ಅರ್ಧ ಬರ್ಧ ಮುಚ್ಚಿ ಕೊಡ್ತಾರೆ. ಬೇಡ ಬನ್ನಿ ಊಟ ಬರೇ ಬರ್ತೇವೆ ಹಂಗೆ ಇಲ್ಲೇ ನೀನು 2 years ಅದ್ಕತಿಯಾ ಅದ್ಕ ಅಮ್ಮನ ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ. ಅಮ್ಮಂಗೆ ಯಾರನ್ನೂ ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ. ನಿನ್ನ ಬಿಟ್ಬಿಡ್ತಿದ್ದ ಅಲ್ಲಿ ಹೇಳಿ ನೋಡೋಣ. ನಾನು ತಗೋತೀನಿ. ಹತ್ತು ಕರೆದು ಭಾರವಾದ ಮನಸ್ಸಲ್ಲಿ ಬಿಟ್ಬಿಟ್ಟು ವಾಪಸ್ ಬಂದ್ವಿ. ಎಷ್ಟು ಬೇಜಾರಾಗ್ತಿತ್ತು ಅಂದರೆ ನಾನು ನನ್ನ 2 ಮಕ್ಕಳನ್ನು ಒಂದು ದಿವಸನೂ ನನ್ನ ತಂದೆ ತಾಯಿ ಮನೇಲೂ ಕೂಡ ಬಿಟ್ಟಿಲ್ಲ. ನನ್ನ ಪ್ರಪಂಚನೇ ನನ್ನ ಮಕ್ಕಳು. ನನಗೆ ಅವ್ರು ಬಿಟ್ಟರೆ ಬೇರೆ ಇನ್ನೇನು ಇಲ್ಲವೇ ಇಲ್ಲ. ನಾನು ಎಲ್ಲೋದ್ರೂ ನನ್ನ ಜೊತೆಗೆ ನನ್ನ ಮಕ್ಕಳು, ನಾನು ಎಲ್ಲಿ ಕೂತ್ರು ನನ್ನ ಜೊತೆಗೆ ನನ್ನ ಮಕ್ಕಳು. ಆಮೇಲೆ ಅವ್ರನ್ನ ನಡೆದಾಡೋಕ್ಕೂ ಸಮೇತ ಎಲ್ಲೂ ಬಿಟ್ಟಿಲ್ಲ. ಅವರೆಷ್ಟೇ ದೂರದಿಂದ ಬರ್ತೀನಿ ವಾಪಸ್ ಅಂತ ಅಂದ್ರೂ ನಾನೇ ಹೋಗಿ ಕರ್ಕೊಂಡು ಬರುವೆ. ನಾನು ಆ ಥರನೇ ಇದು ನನಗೆ ಅಭ್ಯಾಸ ಆಗಿಬಿಟ್ಟು ಈಗ ನನ್ನ ಮಕ್ಕಳೂ ಮತ್ತೆ ಈ ಲಾಸ್ಟ್ ಇಯರ್ ಇವನು ಅದಕ್ಕೇ ನಾನು ಹಾಸ್ಟೆಲಿಗೆ ಬಿಟ್ಟಿದ್ದೆ. ಯಾಕೆಂದರೆ ಎವ್ರಿ ಟೈಮ್ ನನ್ನ ಮೇಲೆ ಡಿಪೆಂಡ್ ಆಗಿರೋದು ಬೇಡ, ಅವ್ರು ಒಂಚೂರು ಇಂಡಿಪೆಂಡೆಂಟ್ ಆಗಿರಲಿ, ಅವ್ರಿಗೆ ಒಂಚೂರು ಜವಾಬ್ದಾರಿಗಳು ಬರಬೇಕು, ಇಲ್ಲಾಂದರೆ ಅತಿಯಾದ ಪ್ರೀತಿಯಿಂದ ನಾನೇ ಹಾಳು ಮಾಡ್ದಂಗೆ ಆಗ್ಬಿಡುತ್ತೆ ಅಂತ. ಬಟ್ ನನ್ನ ಕೈಲಿ ಅದನ್ನು ಅರ್ಗಿಸ್ಕೊಳ್ಳೋದೇ ತುಂಬ ಕಷ್ಟ. ಸೊ ಬಿಟ್ಬಿಟ್ಟು ಬಂದಿದ್ದೀನಿ. ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ. ಯೋಚನೆ ಮಾಡ್ತಾನೇ ಇದ್ವಿ ಏನು ಮಾಡೋದಪ್ಪ, ಹೆಂಗೆ ಮಲಗಿರುತ್ತೋ ಅಂತ. ಇನ್ನೂ ಒಂದು ಫೋನಿಗೆ ವೆಯ್ಟ್ ಮಾಡ್ತಾ ಸುಮ್ಮನೆ ಮೊಬೈಲ್ ನೋಡ್ತಾ ಕೂತಿದ್ದೀನಿ. ಯಾರ ಹತ್ರನೂ ಮಾತಾಡೋಕ್ಕೆ ನನಗೆ ಮನಸ್ಸು ಇಲ್ಲ. ನೋಡೋಣ, ಇನ್ನೂ ಫೋನ್ ಮಾಡಿಲ್ಲ, ವೇಟಿಂಗ್. ಸೊ ಹಾಸನಕ್ಕೆ ಬಂದ್ವಿ. ನಮ್ಮ ಹಾಸನ ಬಸ್ ಸ್ಟ್ಯಾಂಡ್ ಹತ್ರ ಇದೊಂದು ಬ್ರಿಡ್ಜ್ ಮಾಡಿದಾರಲ್ಲ ಫ್ಲೈಓವರ್ ಮೇಲೆ, ತುಂಬ ಚೆನ್ನಾಗಿತ್ತು. ಹಂಗೇ ವೀಡಿಯೋ ಮಾಡ್ಕೊಂಡ್ವಿ. ಅಲ್ಲಿಂದ 1-2 ಬ್ಲೇಸರ್ ಬೇಕಾಗಿತ್ತು, ಮತ್ತು ಆರ್ಯನ್ಗೆ ನಾನು ಇದನ್ನು ತೆಕ್ಕೊಟ್ಟಿಲ್ಲ ಅಂತ ಬ್ಯಾಗಿ ಪ್ಯಾಂಟ್. ಆ ಪ್ಯಾಂಟ್ ಬೇಕಾಗಿತ್ತು ಅಂತ ನೋಡೋಣ ಅಂತ ಬಂದರೆ ಅದು ಅಲ್ಲಿ ಸಿಗಲೇ ಇಲ್ಲ. ಅದ್ರ ಬದಲು ನಮ್ಮ ನಿತಿನೇ ಒಂದು ಬ್ಲೇಸರ್ ತಗೊಂಬಿಟ್ಟ. ಒಂದೆರಡು ಪೇರ್ ಸಾಕ್ಸ್ಗಳನ್ನ ತಗೊಂಡ್ವಿ. ಆಮೇಲೆ ಪಿಲ್ಲೋ ಕವರ್ಸ್ಗಳನ್ನ ತಗೊಂಡ್ವಿ. ಸ್ವಲ್ಪ ಒಂಚೂರು ಕಡಿಮೆ ರೇಟಿಗಿತ್ತು ಪಿಲ್ಲೋ ಕವರ್ಸ್ ಅಂತ. ಮತ್ತು ಬ್ಲೇಸರ್ ಮಾತ್ರ ಕಾಸ್ಟ್ಲಿ ರೇಟು, ಬಟ್ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಹಾಕಿದ್ದಾರೆ ಇಲ್ಲಿ. ಶಂಕರಮಠ, ನಮ್ಮ ಹಾಸನಲ್ಲಿ ಶಂಕರಮಠ KR-ಪುರಮಲ್ಲಿ ಹಾಕಿದ್ದಾರೆ. ಚೆನ್ನಾಗಿದೆ. ಹಾಸನವ್ರು ಯಾರಾದರೂ ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಅಲ್ಲಿಂದ ನಮ್ಮ ಅಮ್ಮನಿಗೆ ಪಾನಿಪುರಿ ಅಂದರೆ ಇಷ್ಟ. ನಾನು ಯಾವಾಗಲೂ ಹೋಗ್ತಾ ಬರ್ತಾ ನಮ್ಮ ಅಮ್ಮನಿಗೆ ಪಾನಿಪುರಿ ಕೊಡ್ಸ್ಕೊಂಬ, ಅದಕ್ಕೇ ಪಾನಿಪುರಿ ತಿನ್ಕೊಂಡು ಸೀದಾ ಮನೆಗೆ ಬಂದ್ವಿ. ಅದ್ರ ಬೇಜಾರು ಇನ್ನು.
ಗೋಬಿ ಮಸಾಲ ಚಾಟ್. ಇಷ್ಟೇ ನಮ್ಮ ಆರ್ಯನ್ ಹಾಸ್ಟೆಲ್ ಕತೆ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಿಮ್ಮ ಮನೇಲಿ ನಿಮ್ಮ ಮಕ್ಳುಗಳನ್ನ ಹಾಸ್ಟೆಲಲ್ಲಿ ಬಿಟ್ಟಾಗ ನಿಮ್ಮ ಅನುಭವ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೂ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್.